ಇವತ್ತಿನ ದಿನ ಸುದ್ದಿನ ಏನು ಅಂದರೆ ನಮ್ಮ ಪುಟ್ಟು ಅಂಜನಪ್ಪ ಅವರ ಹುಟ್ಟುಹಬ್ಬ ಹಾಗೂ ವರಮಹಾಲಕ್ಷ್ಮಿ ಹಬ್ಬ ಎರಡೂ ಒಂದೇ ದಿನ ಬರ್ದಿರೋದ್ರಿಂದ ಇವತ್ತಿನ ದಿನ ನಮ್ಮ ಪುಟ್ಟು ಅಂಜನಪ್ಪ ಅವರ ನಿವಾಸ ಹಂತದಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರ್ತೀವಿ. ಈ ಒಂದು ಆಚರಣೆಯಲ್ಲಿ ಎಲ್ಲ ನಮ್ಮ ಸುತ್ತಮುತ್ತಲಿನ ಮುಖಂಡರು ನಮ್ಮ ಎಲ್ಲರೂ ಬಂದು ಶುಭ ಹಾರೈಸಿ ಸಿಹಿ ತಿಂಡಿಗಳನ್ನೆಲ್ಲ ತಿನ್ನಿಸಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಶುಭ ಹಾರೈಸಿ ನಮಗೆ ಒಂದು ಶಕ್ತಿನ ತುಂಬಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಪುಟ್ಟು ಅಂಜನಪ್ಪರಿಗೆ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಅನುಕೂಲಗಳಾಗಲಿ ಎಲ್ಲರೂ ಸಹ ಆಶೀರ್ವಾದ ಮಾಡಿರ್ತಾರೆ. ಅದೇ ರೀತಿ ಪುಟ್ಟು ಅಂಜನಪ್ಪರು ಕೂಡ ಸುಮಾರು 15-20 ವರ್ಷಗಳಿಂದ ಅಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸುಮಾರು ಸಮಾಜ ಸೇವೆಗಳನ್ನ ಮಾಡ್ಕೊಂಬರ್ತಾಯಿದ್ದಾರೆ. ಮುಂದೆನೂ ಸಹ ಮಾಡಿಕೊಂಡು ಬರೋ 28 ವಿಧಾನಸಭಾ ಚುನಾವಣೆಯಲ್ಲಿ ಪುಟ್ಟು ಅಂಜನಪ್ಪ ಅವ್ರನ್ನ ಜಯಶೀಲನಾಗಿ ಮಾಡಿ ಅವರು ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮೊದಲನೇದಾಗಲಿ. ಅದೇ ರೀತಿ ಎಲ್ಲರಿಗೂ ಶುಭವಾಗಲಿ. ವಂದನೆಗಳು. ಥ್ಯಾಂಕ್ ಯು. ನಮ್ಮ ಅಭಿಮಾನಿ ಬಂಧುಗಳು ಸಾಕಷ್ಟು ಶುಭಾಶಯ ಕೋರ್ತಾ ಇದ್ದಾರೆ. ಅವರ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿರಋಣಿ. ಅವರ ವಿಶ್ವಾಸ ಪ್ರೀತಿನ ಜೊತೆಲಿ ತೊಗೊಂಡು ಹೋಗೋಂಥದ್ದು ಮತ್ತು ಅವ್ರ ಜೊತೆ ನಿಂತ್ಕೊಳ್ಳೋಂಥದ್ದು ಒಂದು ಆರೋಗ್ಯಪೂರ್ಣ ಒಂದು ಶಿಡ್ಲಘಟ್ಟ ನಿರ್ಮಾಣ ಮಾಡೋಂಥ ಒಂದು ಪ್ರಯತ್ನಕ್ಕೆ ಎಲ್ಲರೂ ಸಹ ಕೂಡಿ ಜೊತೆಯಾಗಿ ಹೆಜ್ಜೆ ಹಾಕೋಣ ಅಂಥೇಳಿ ಅವರ ಪ್ರೀತಿನೇ ನಮ್ಮನ್ನ ಇಷ್ಟು ದೂರ ಕರ್ಕೊಂಬಂದಿರೋಂಥದ್ದು. ಅವರು ನಮ್ಮ ಜೊತೆ ನಿಲ್ಲಿಲ್ಲ, ನಮ್ಮ ಬೆನ್ನಿಗೆ ನಿಂತು ನಮ್ಮ ಒಂದು ಏನು ನಮ್ಮ ಆಲೋಚನೆಗಳಿದೆ, ನಮ್ಮ ಸೈದ್ಧಾಂತಿಕ ನೆಲೆಗಟ್ಟು ಏನಿದೆ ಅವೆಲ್ಲನೂ ಸಹ ನಮ್ಮ ಅನಿಸಿಕೆಗಳಿಗೆ ಅವರು ನೀರಟ್ತಾ ಇರೋದನ್ನು ನಾವು ಇಷ್ಟು ದೂರ ಬಂದಿದ್ದೀವಿ. ಇಲ್ಲ ನಮ್ಮನ್ನು ವಿರೋಧ ಮಾಡ್ಕೊಂಡು ಬಂದರೆ ನಾವು ಇಷ್ಟು ದೂರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಅವರ ಪ್ರೋತ್ಸಾಹ ಪ್ರೀತಿ ಮತ್ತು ನಮ್ಮ ಸರಿ ತಪ್ಪುಗಳನ್ನ ತಿದ್ದಂಥವ್ರೆಲ್ಲರೂ ಸಹ ನಮ್ಮ ಕ್ಷೇತ್ರದ ಜನತೆ. ಅವರಿಗೆ ಸದಾ ನಾವು ಚಿರಋಣಿ. ನಾವೇನು ಮಾಡಿದ್ರೂ ಸಾಕಾಗೋದಿಲ್ಲ. ಆದರೂ ಸಹ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅವ್ರ ಜೊತೆ ನಿಲ್ಲೋಂಥದ್ದು ನನ್ನ ಉದ್ದೇಶ. ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡೋಂಥದ್ದು ನನ್ನ ಧ್ಯೇಯ. ಆ ನಿಟ್ಟಿನಲ್ಲಿ ಒಳ್ಳೆಯದಾಗಲಿ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ.